ಓಂ ಶಾಂತಿ. ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಈಗಾಗಲೇ ನಾವು 4 ಶಕ್ತಿಗಳು ರಾಜಯೋಗದ ಪ್ರತಿನಿತ್ಯದ ಅಭ್ಯಾಸದಿಂದ ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ನಿರ್ವಹಣೆ ಬರೋದರಿಂದ 4 ಶಕ್ತಿಗಳ ಪ್ರಯೋಜನ ಹೇಗಾಗ್ತದೆ. ಒಂದು ಸಹನ ಶಕ್ತಿ ಬರ್ತದೆ, ಎರಡನೇದ್ದು ನಮಗೆ ವಿಸ್ತಾರವನ್ನು ಸಾರಗೊಳಿಸುವಂಥ ಶಕ್ತಿ, ಪವರ್ ಟು ಪ್ಯಾಕಪ್ ಬರ್ತದೆ. ಮೂರನೇದಾಗಿ ಅಳವಡಿಸಿಕೊಳ್ಳುವ ಶಕ್ತಿ, ಎಲ್ಲವನ್ನು ಸಮಾವೇಶ ಮಾಡಿ ಅವಶ್ಯಕವಾದದನ್ನು ಮಾತ್ರ ಇಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯ ಬರ್ತದೆ. ನಾಲ್ಕನೇದಾಗಿ ಗುರುತಿಸುವುದು, ಪವರ್ ಆಫ್ ಡಿಸ್ಕ್ರಿಮಿನೇಷನ್. ನಮಗೆ ಗೊತ್ತಾಯಿತು ಎಲ್ಲರೂ ಹೇಗಿದ್ದಾರೆ, ಎಲ್ಲವೂ ಹೇಗಿದೆ, ಯಾವುದು ಯಾವಾಗ ಉಪಯೋಗಕ್ಕೆ ಬರ್ತದೆ, ಉಪಯೋಗಕ್ಕೆ ಬರಲ್ಲ, ಇವೆಲ್ಲವನ್ನು ನಾವು ಕಂಡುಕೊಂಡ ಮೇಲೆ ಒಂದು ಅಂತಿಮ ಘಟ್ಟ ಅಂತೇನಿದೆ, ಅದು ನಿರ್ಣಾಯಕ ಘಟ್ಟ ಅಂತ ಹೇಳ್ತೇವೆ. ಯಾಕಂತ ಹೇಳಿದರೆ ಇವತ್ತು ನಮಗೂ ಗೊತ್ತು ಯಾವುದು ಕೆಟ್ಟಂತ ಗೊತ್ತು, ಯಾವುದು ಒಳ್ಳೆಯದಂತ ಗೊತ್ತು. ಆದರೆ ನಾವು ಅದನ್ನು ಆಯ್ಕೆ ಮಾಡೋದರಲ್ಲಿ ತಪ್ಪಾಗಿಬಿಡ್ತೀವಿ. ನಮ್ಮ ದುರ್ಬಲತೆ ನಮ್ಮನ್ನು ಕೆಟ್ಟದ್ದನ್ನು ಆಯ್ಕೆ ಮಾಡುವಂತೆ ಮಾಡ್ತದೆ. ನಾವು ಉದಾಹರಣೆಗೆ ದುರ್ಯೋಧನನ ಒಂದು ಜೀವನವನ್ನು ನೋಡ್ತೀವಿ. ಅವನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾನೆ, ಯಾರಾದರೂ ನೀನು ಹೀಗೆ ಮಾಡೋದು ತಪ್ಪು, ನೀನು ಆ ರೀತಿ ಮಾಡಬೇಡ ಅಂತ ಕೆಲವರು ಯಾರಾದರೂ ವಿದುರನಂಥವರು ಇನ್ನೊಬ್ಬರು ಹಿತೈಷಿಗಳು ಹೇಳ್ತಿರ್ತಾರೆ, ಭೀಷ್ಮನಂಥವರು. ಆವಾಗ ಅವನು ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಅದರ ಅರ್ಥ ಏನಂದರೆ, ನನಗೆ ಕೆಟ್ಟದ್ದು ಯಾವುದಂತ ಗೊತ್ತು, ನಾನು ಅದಕ್ಕೆ ಬಿಡೋಕ್ಕಾಗಲ್ಲ. ಒಳ್ಳೆಯದು ಯಾವುದಂತ ಗೊತ್ತು, ನಾನು ಅದನ್ನು ಮಾಡೋಕ್ಕಾಗಲ್ಲ. ಹಂಗೆ ಇವತ್ತಿನ ಜನಕ್ಕೂ ಎಲ್ಲವೂ ಗೊತ್ತು, ನನಗೂ ಗೊತ್ತು. ನೀವೇನು ಹೇಳ್ತೀರಿ, ನಾನು ಎಷ್ಟು ಅನುಭವ ಪಡೆದಿದ್ದೀನಿ, ಎಷ್ಟು ದೊಡ್ಡವನಾಗಿದ್ದೀನಿ, ಇದರಲ್ಲಿ ನಾನು ಮುಳುಗಿ ಹೋಗಿದ್ದೀನಿ, ಇದೆಲ್ಲವನ್ನು ಹೇಳುವಂಥವರಿದ್ದಾರೆ. ಪಂಡಿತರು ಅಂತಲೂ ಇದ್ದಾರೆ, ಎಲ್ಲವನ್ನ ತಿಳ್ಕೊಂಡಿರ್ತಾರೆ. ಆಚರಣೆ ಶೂನ್ಯವಾಗಿರ್ತದೆ. ಬಂದ ಸಮಸ್ಯೆಗಳನ್ನು ಎದುರಿಸದೆ ಅವರು ಒಂದು ಮಟ್ಟಕ್ಕೆ ಫೇಲ್ ಆಗಿಬಿಡ್ತಾರೆ. ಕಾರಣ ಏನಪ್ಪ ಅಂದರೆ ಆತ್ಮಶಕ್ತಿ, ನಿರ್ಣಯ ಶಕ್ತಿಯ ಕೊರತೆ. ಜಾನಾಮಿ ಧರ್ಮಂ ಅಂದರೆ ಅದನ್ನು ಆಚರಿಸಬೇಕು. ಆ ಶಕ್ತಿ ಬರೋದು ನಿರ್ಣಯ ಶಕ್ತಿಯಿಂದ. ಮಾಡಬೇಕಂದದ್ದನ್ನು ಮಾಡಲೇಬೇಕು, ಬಿಡಬೇಕಂದದ್ದನ್ನು ಬಿಡಬೇಕು. ಅದಕ್ಕೆ ಒಳ್ಳೆಯ ನಿರ್ಣಯ ಶಕ್ತಿ ಅಂತ ಹೇಳ್ತಾರೆ. ಕೆಟ್ಟದ್ದಂತೂ ಗೊತ್ತ್ರಿ, ಬಿಡೋಕ್ಕಾಗಲ್ಲ. ಈಗೆಲ್ಲರ ಸ್ಥಿತಿ, ಚಟಗಳ ಕೆಟ್ಟದ್ದಂತ ಯಾರಿಗೆ ಗೊತ್ತಿಲ್ಲ, ಸಿಟ್ಟಿಗೆಟ್ಟು ಕೆಟ್ಟದ್ದು ಅಂತ ಯಾರಿಗೆ ಗೊತ್ತಿಲ್ಲ, ಅಹಂಕಾರದಿಂದ ಅಳೆದು ಹೋಗ್ತೇವೆ ಅಂತ ಯಾರಿಗೆ ಗೊತ್ತಿಲ್ಲ, ಸುಳ್ಳು ಮಾತಾಡೋದ್ರಿಂದ ಒಂದು ದಿನ ನಮಗೆ ಪೆಟ್ಟು ತಿಂತೀವಿ ಅಂತ ಯಾರಿಗೆ ಗೊತ್ತಿಲ್ಲ. ಎಲ್ಲವೂ ಎಲ್ಲರಿಗೆ ಗೊತ್ತಿದೆ. ಒಳ್ಳೆಯದರಿಂದ ಒಳ್ಳೆಯದಂತೂ ಗೊತ್ತಿದೆ. ಆದರೆ ಮನಸ್ಸು ಎಷ್ಟು ಚಂಚಲ, ಎಷ್ಟು ದುರ್ಬಲ, ಎಷ್ಟು ಅವಿವೇಕ, ಎಷ್ಟು ಅನಾಹುತಕಾರಿ ಅನ್ನೋದಕ್ಕೆ ಇವತ್ತಿನ 50% ಜನ ಎಷ್ಟು ಹ್ಯಾಬಿಟ್ಸನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಅವರನ್ನು ಹೊರಗೆ ತರೋದೇ ಕಷ್ಟ ಆಗ್ತಾಯಿದೆ. ಗೊತ್ತಿದೆ, ಎಲ್ಲವೂ ಗೊತ್ತಿದ್ರೂ ಮಾಡೋದಕ್ಕೆ ಸಾಮರ್ಥ್ಯ ಬೇಕಲ್ಲ, ಬಿಡೋದಕ್ಕೆ ಸಾಮರ್ಥ್ಯ ಬೇಕಲ್ಲ. ಅದಕ್ಕೆ ರಾಜಯೋಗ ಬೇಕು. ಪ್ರತಿದಿನ ರಾಜಯೋಗದ ಅಭ್ಯಾಸದಿಂದ, ಸ್ವಚಿಂತನೆಯಿಂದ, ಸ್ವರಾಜ್ಯಾಧಿಕಾರಿಗಳಾಗೋದ್ರಿಂದ ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿರ್ತವೆ, ನಿಯಂತ್ರಣದಲ್ಲಿರ್ತವೆ. ಮಾಡಂದಿದ್ದನ್ನು ಮಾಡ್ತವೆ, ಬೇಡಂದದ್ದನ್ನು ಬಿಡ್ತವೆ. ಕೆಟ್ಟದರಿಂದ ದೂರ ಆಗೋ ಶಕ್ತಿ ಇದೆ, ಒಳ್ಳೆಯದರಲ್ಲಿ ತೊಡಗಿಸ್ಕೊಳ್ಳೋ ಶಕ್ತಿ ಇದೆ. ಅದು ಇವತ್ತು ನಿರ್ಣಯ ಶಕ್ತಿಯಲ್ಲಿ ಬೇಕು. ಕ್ರೋಧ ಕೆಟ್ಟಂತ ಗೊತ್ತಿದ್ರೂ ಬಿಡೋಕ್ಕಾಗೋದಿಲ್ಲ ಅಂದರೆ ಬಿಡೋ ಸಾಮರ್ಥ್ಯ ಇಲ್ಲ. ಕುಡಿಯೋದು ಕೆಟ್ಟಂತ ಗೊತ್ತಿದ್ರೂ ಬಿಡೋಕ್ಕಾಗೋದಿಲ್ಲ ಅಂದರೆ ಆತ್ಮಶಕ್ತಿ ಇಲ್ಲ. ಅದಕ್ಕೆ ಪ್ರತಿದಿನ ನಾವು ಅಭ್ಯಾಸ ಮಾಡಬೇಕು. ಒಳ್ಳೆಯ ನಿರ್ಣಯ ತಗೊಂಡ್ಮೇಲೆ ಅದರಂತೆ ನಡಿಬೇಕು. ಬಸವಣ್ಣವರು ಸಹ ಒಂದು ಕಡೆ ಹೇಳಿದ್ದಾರೆ, ಛಲಬೇಕು ಶರಣಂಗೆ
ಕೆಟ್ಟದ್ದು ಬಿಡುವಂಥ ಛಲ. ಛಲ ಬೇಕು ಶರಣಂಗೆ, ಒಳ್ಳೆಯದು ಮಾಡುವಂಥ ಛಲ ಬೇಕು. ಒಬ್ಬ ಶರಣ ಆಗಬೇಕಂದ್ರೆ ಛಲ ಬೇಕು, ಹಠ ಬೇಕು. ನಾವು ಹಠಯೋಗಿಗಳು ಆಗಬೇಕು ಒಮ್ಮೆಮ್ಮೆ. ರಾಜಯೋಗದ ಜೊತೆಗೆ ಬಿಡೋದಂದರೆ ಬಿಡೋದು. ಪ್ರತಿಜ್ಞೆ ಮಾಡಿದ ಮೇಲೆ ಭೀಷ್ಮ ಪ್ರತಿಜ್ಞೆ ಆಗಬೇಕು. ಇಂಥದನ್ನು ಬಿಡ್ತೀನಿ ಅಂದಮೇಲೆ ಕನಸಿನಲ್ಲೂ ಅದನ್ನು ನಾವು ನೆನಪು ಮಾಡ್ಕೊಳ್ಬಾರ್ದು. ಇಂಥ ಸಂದರ್ಭದಲ್ಲೂ ನಾವು ಅದನ್ನು ಮುಟ್ಟಬಾರ್ದು, ತಗೊಳ್ಬಾರ್ದು. ಅದು ವಿಚಾರಗಳಿರ್ಬೋದು, ಸಂಘ ಇರ್ಬೋದು, ಅನ್ನ ಇರ್ಬೋದು, ಮತ್ತೊಂದು ಇನ್ನೊಂದು ಇರ್ಬೋದು. ಎಲ್ಲದರಲ್ಲಿ ಅರಿವು ಇದೆ, ಅನುಭವ ಇದೆ, ಅಲ್ಲಿ ಆಚರಣೆ ಇರಬೇಕಾಗ್ತದೆ. ಗೊತ್ತಿವತ್ತು ಬೆಂಕಿ ಹತ್ತಿರ ಹೋದರೆ ಸುಡ್ತದೆ ಅಂತ ಗೊತ್ತು, ನಾನು ಬಿಡೋದಿಲ್ಲ ಅಂದರೆ ಹೇಗೆ? ಹತ್ತಿರ ಹೋದರೆ ಸುಟ್ಟು ಹೋಗ್ತೀರಿ. ಒಂದು ಸಣ್ಣ ಮಗುನೂ ಸಹ ಬೆಂಕಿ ಹತ್ತಿರ ಹೋಗಬೇಡ 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 ಅಂದರೆ 2 ಸಲ ಹೋಗ್ತದೆ, 3 ಸಲ ಹೋಗ್ತದೆ. ಒಮ್ಮೆ ಸ್ವಲ್ಪ ತಾಗಿದಾಗ ಬಿಸಿ ಬಂದಿರ್ತದೆ. ಆ ಅನುಭವದಿಂದ ಇನ್ನೊಂದು ಬಾರಿ ಅದು ದೀಪದ ಹತ್ತಿರ ಹೋಗೋದಿಲ್ಲ. ಹಾಗೆಯೇ ಹೇಳಲಾಗ್ತದೆ, ಹಾಲು ಸುಟ್ಟುಕೊಂಡವರು ಮಜ್ಜಿಗೆಯನ್ನು ಊದಿ ಕುಡಿತಾರೆ ಅಂತ. ಇದು ಜಾಣರ ಲಕ್ಷಣ. ಹಾಲು ಬಿಳಿ, ಮಜ್ಜಿಗೆನೂ ಬಿಳಿ. ಬಿಸಿ ಹಾಲು ಕುಡಿದಾಗ ಬಾಯಿ ಚುರುಕಂದಿರ್ತದೆ. ಮತ್ತೊಂದು ಸಲ ಬಿಳಿ ಪದಾರ್ಥ ಮಜ್ಜಿಗೆಯನ್ನು ಕಂಡಾಗಲೂ ನಮಗೆ ಡೌಟ್ ಬರ್ತದೆ, ಇದು ಸುಡ್ಬೋದಲ್ಲ, ಅದನ್ನು ಆರಿಸಿ ಕುಡಿಯೋದು. ಇದು ಅನುಭವ. ಹಾಗೆ ಇವತ್ತು ನಮಗೆ ಗುರುತಿಸುವ ಶಕ್ತಿಯಿಂದ ಗೊತ್ತಾಗ್ತದೆ, ಇದು ಒಳ್ಳೆಯದು, ಇದು ಕೆಟ್ಟದ್ದು. ನಾವು ಕೆಟ್ಟದ್ದು ಬಿಡಬೇಕು. ಆ ಬಿಡಬೇಕಂದ್ರೆ ರಾಜಯೋಗದ ಅಭ್ಯಾಸ ಮಾಡಬೇಕು. ಅದೇ ರೀತಿಯಾಗಿ ಒಳ್ಳೆಯದು, ಬೆಳಗ್ಗೆ ಬೇಗ ಹೇಳೋದು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು. ಆದರೆ ಆಚರಣೆಯಲ್ಲಿಲ್ಲ. ನಾವು ಸೂರ್ಯ ವಂಶಜರು, ನಾವು ಸೂರ್ಯ ಉದಯಿಸಿದ ಮೇಲೆ ಹೇಳ್ತೇವೆ ಅನ್ನೋರಿದ್ದಾರೆ. ಪ್ರತಿನಿತ್ಯ ಯೋಗಾಸನ ಮಾಡಿದರೆ ಆರೋಗ್ಯದಿಂದ ಇರ್ತೀವಿ ಅಂತ ಗೊತ್ತು. ಪ್ರಾಣಾಯಾಮ ಮಾಡಿದರೆ ನಮ್ಮ ಆರೋಗ್ಯ ಕೆಡೋದಿಲ್ಲ ಅಂತ ಗೊತ್ತು. ಆದರೆ ಮಾಡೋಕ್ಕಾಗಲ್ಲ. ಮನಸ್ಸಿನ ಒಂದು ದುರ್ಬಲತೆ, ಅದು ಆಲಸ್ಯತನ ಇರ್ಬೋದು, ಇನ್ನೊಂದಿರ್ಬೋದು, ನಿದ್ರೆ ಇರ್ಬೋದು, ಮನುಷ್ಯನಿಗೆ ಮುಂದೆ ಹೋಗೋದಕ್ಕೆ ಕೊಡೋದಿಲ್ಲ. ಅಂಥ ಸಮಯದಲ್ಲಿ ನಮಗೆ ನಿರ್ಧಾರ, ನಿರ್ಣಯ, ಆಚರಣೆ ಭಾಳ ಮುಖ್ಯ. ಒಳ್ಳೆಯದಂತ ಗೊತ್ತಾದ ಮೇಲೆ ಅದಕ್ಕೆ ತಡ ಮಾಡಬಾರ್ದು, ವಿಳಂಬ ಮಾಡಬಾರ್ದು ಅಂತ ಹೇಳ್ತಾರೆ. ಯಾವಾಗಲೂ ಸಹ ದಾನ ಕೊಡುವಾಗಲೂ ತುರಂತ ದಾನ ಮಹಾಪುಣ್ಯ ಅಂತ ಹೇಳ್ತಾರೆ. ಏನು ಮನಸ್ಸಲ್ಲಿ ಬಂತು ತಕ್ಷಣ ಕೊಟ್ಟುಬಿಡಿ ಅಂತ ಹೇಳ್ತಾರೆ. ಇನ್ನೊಂದು ಕ್ಷಣ ಇದ್ವಿ ಮನಸ್ಸು ಚೇಂಜ್ ಆಗಿಬಿಡ್ತದೆ. ಮನಸ್ಸು ಚಂಚಲ, ಕೊಡೋದ್ರಲ್ಲಿನೂ ಹಿಂದೇಟಾಗ್ತದೆ, ಪರಿವರ್ತನೆ ಆಗೋದ್ರಲ್ಲಿನೂ ಹಿಂದೇಟಾಗ್ತದೆ. ಇವತ್ತಿನಿಂದ ನಾನು ಬಿಡ್ತೀನಿ ಅನ್ನುವಂಥ ಒಬ್ಬ ವ್ಯಕ್ತಿ ಇವತ್ತೊಂದಿನ ಕುಡಿತೇನೆ, ನಾಳೆ ಬಿಟ್ಟರಾಯ್ತು, ನಾಳೆ ಒಂದಿನ ಕುಡಿತೇನೆ, ಮತ್ತೊಂದಿನ ಬಿಟ್ಟರಾಯ್ತು, ಬೆಳಿಗ್ಗೆ ಒಂದು ಸಲ ಕುಡಿತೇನೆ, ಸಂಜೆ ಬಿಡ್ತೇನೆ ಅಂತ ಹೇಳ್ತಾ ಜೀವನದುದ್ದಕ್ಕೂ ಅದರಿಂದ ಹೊರಗೆ ಬರಲಾರದೆ ಅದಕ್ಕೆ ಬಲಿಪಶು ಆಗೋದನ್ನು ನೋಡ್ತಾ ಇದ್ದೇವೆ ನಾವು. ಅದಕ್ಕೆ ಗುರುತಿಸೋದು ಎಷ್ಟು ಮುಖ್ಯನೋ ಸರಿಯಾದ ನಿರ್ಣಯವನ್ನು ಸಕಾಲಕ್ಕೆ ತಗೊಂಡು ಅಜ್ಞಾನದ ನಿದ್ರೆಯಿಂದ, ಅವಿವೇಕದಿಂದ ಜಾಗೃತರಾಗಿ ಒಂದು ಸರಿಯಾದ ಮಾರ್ಗದಲ್ಲಿ ಮುನ್ನಡಿಬೇಕನ್ನುವಂಥ ಒಂದು ಛಲ ಬೇಕು. ಆ ನಿರ್ಣಯ ಆವಾಗ ಶ್ರೇಷ್ಠ ಆಗ್ತದೆ. ಅದರಲ್ಲೂ ವರ್ತಮಾನ ಸಮಯದಲ್ಲಿ ನಕಲಿ ವಸ್ತುಗಳು, ನಕಲಿ ದೇವರುಗಳು, ನಕಲಿ ಸಂಸ್ಥೆಗಳು ಎಂತೆಂಥದ್ದೆಲ್ಲ ದಾರಿ ತಪ್ಪಿಸಿ ಮನುಷ್ಯನಿಂದ ಹಣವನ್ನು, ಲಕ್ಷ ಕೋಟಿ ಹಣವನ್ನು, ಅದರಲ್ಲೂ ಮೊಬೈಲ್ನಿಂದ ಸೈಬರ್ ಕಳ್ಳರು ಇವತ್ತು ಅತೀ ಪ್ರಚಲಿತವಾದಂಥ ಸಮಸ್ಯೆ. ಪೊಲೀಸ್ ಡಿಪಾರ್ಟ್ಮೆಂಟು ಇನ್ನೊಬ್ಬರು ಎಷ್ಟೆಲ್ಲ ಎಚ್ಚರಿಕೆ ಕೊಟ್ಟರು, ಎಲ್ಲವ ಗೊತ್ತಿದ್ದವನು ಒಂದು ಬಟನ್ ಒತ್ತಿ ಲಕ್ಷಾಂತರ ರೂಪಾಯಿ ಇವತ್ತು ಕಳ್ಕೊಳ್ತಾ ಇದ್ದಾನೆ. ಅಂದರೆ ಈ ನಿರ್ಣಯ ಶಕ್ತಿ ಭಾಳ ಮುಖ್ಯವಾದದ್ದು. ಒಂದು ಹೆಜ್ಜೆ ಇಡಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಹೆಂಗೆ ಒಂದು ಬರಿಬೇಕಂದ್ರೂ 10 ಸಲ ಯೋಚನೆ ಮಾಡಬೇಕು, ಬರೆದ ಮೇಲೆ ಅದನ್ನು ಅಳಿಸೋಕ್ಕಾಗಲ್ಲ. ಹಂಗೆ ಜೀವನದ ಮಹತ್ವದ ನಿರ್ಣಯಗಳು, ನಮ್ಮ ಜೀವನವನ್ನು ರೂಪಿಸುವಂಥ ನಿರ್ಣಯಗಳನ್ನು ಸರಿಯಾಗಿ ತಗೊಂಡು ನಮ್ಮ ಜೀವನವನ್ನು ಶ್ರೇಷ್ಠಗೊಳಿಸಿಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಹತ್ವವಾದ ಶಕ್ತಿಯನ್ನು ನಾವು ತಿಳ್ಕೊಳ್ಳೋಣ. ಅಲ್ಲಿವರೆಗೆ ತಮಗೆಲ್ಲರಿಗೆ ಶುಭವಾಗಲಿ. ಓಂ ಶಾಂತಿ.